ಇನ್ನು ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಶೋಭಾ ಅವರ ನಿವಾಸದ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿಯಾಗಿದೆ. ಶೋಭಾ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಂದ್ರ ಲೇಔಟ್ನಲ್ಲಿರುವ ನಿವಾಸದ ಮೇಲೆ ದಾಳಿ ಮತ್ತು ಪರಿಶೀಲನೆ ಎಲ್ಲ ನಡೀತಾ ಇದೆ. 15 ಜನ ಅಧಿಕಾರಿ ಸಿಬ್ಬಂದಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಎಂಟ್ರಿಗೆ ಬೆಚ್ಚಿ ಬಿದ್ದಿದ್ದಾರೆ ಶೋಭಾ ಅವರು. ವೈಯಕ್ತಿಕ ವಿಚಾರವನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದಾರಂತೆ ಶೋಭಾ. ಈ ವೇಳೆ ಮನೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಗೊತ್ತಾಗಿದೆ. ಶೋಭಾ ಅವರು ಸಾರಿಗೆ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್, ಜಂಟಿ ನಿರ್ದೇಶಕಿ. ಇವರ ಮನೆ ಮೇಲೆ ಈಗ ಲೋಕಾಯುಕ್ತ ರೇಡ್ ಆಗಿರತಕ್ಕಂಥದ್ದು. 15 ಜನರ ತಂಡ ಏಕಾಏಕಿ ದಾಳಿ ಮಾಡಿದ್ದು ಒಂದು ರೀತಿ ಅವರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಶೋಭಾ ಅವರೇ. ಈ ಸಂದರ್ಭದಲ್ಲಿ ಏನೋ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಅಂತೆಲ್ಲ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಬಟ್ ನಿಮ್ಮ ಕಣ್ಣೀರಿಗೆಲ್ಲ ಕರಗುವಂತಹ ಟೀಮ್ ಅಲ್ಲ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈಗ ಇನ್ನೂ ಕೂಡ ಮುಂದುವರೆದಿದೆ ಅಂತ ಅನ್ಕೋತೀನಿ ಶೋಭಾ ಅವರ ನಿವಾಸದ ಮೇಲೆ ದಾಳಿ. ಏನೇನು ಸಿಕ್ಕಿದೆ, ಏನು ನಡೆದಿದೆ ಘಟನಾವಳಿಗಳು ಅಂತ? ಸದ್ಯ ಅಧಿಕಾರಿಗಳ ತಂಡ ಶೋಭಾ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದಿಷ್ಟು ದಾಖಲೆಗಳನ್ನ ಕೇಳಿದ್ದಾರೆ. ಆ ದಾಖಲೆಗಳನ್ನ ಈಗ ಅಧಿಕಾರಿಗಳ ಕೈಗಿಟ್ಟಿದ್ದಾರೆ. ಆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸುಮಾರು 8 ಅಧಿಕಾರಿಗಳ ಇಲ್ಲೇ ಇದೆ. ಎಲ್ಲ ದಾಖಲೆಗಳನ್ನ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲಾಖೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಇಲಾಖೆಯಿಂದ ಬೇರೆ ಬೇರೆ ಯಾವ್ದೆಲ್ಲ ಏನೋ ಆರ್ಥಿಕವಾಗಿ ಒಂದಿಷ್ಟು ವ್ಯವಹಾರಗಳಾಗಿದ್ವು, ಅದಕ್ಕೆಲ್ಲವೂ ಕೂಡ ಒಂದಿಷ್ಟು ವಿಚಾರಣೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಆರಂಭದಲ್ಲಿ ಅಧಿಕಾರಿಗಳು ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ರು. ಆ ಸಂದರ್ಭದಲ್ಲಿ ಒಂದು ಕ್ಷಣ ಶಾಕಿಗೆ ಒಳಗಾಗಿದ್ರು. ಆನಂತರ ಈ ರೀತಿ ಅಧಿಕಾರಿಗಳು ಅಂತ ಹೇಳಿಕೊಂಡಾಗ ಆ ನಂತರ ಮತ್ತೆ ಅವರಿಗೆ ಪ್ರವೇಶವನ್ನು ಕೊಟ್ಟು ಎಲ್ಲ ತನಿಖೆಗೆ ಸಹಕರಿಸಿದ್ರು. ಸೊ ಅದಾದ ಬಳಿಕ ಅವರ ಒಂದಿಷ್ಟು ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಂಡು ಕಣ್ಣೀರನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರನ್ನ ಮತ್ತೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಸಮಯಗಳ ಕಾಲ ಅವರನ್ನ ಸುಧಾರಿಸಿಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶವನ್ನು ಕೊಟ್ಟರು. ಅದಾದ ಬಳಿಕ ಅಧಿಕಾರಿಗಳಿಗೆ ಯಾವುದೆಲ್ಲ ಮಾಹಿತಿ ಇತ್ತು ಆ ಮಾಹಿತಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಕೇಳಿದ್ರು. ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದಾಖಲೆಗಳಿಗೆ ಅವರು ಉತ್ತರವನ್ನು ಕಂಡುಕೊಳ್ತಾ ಇದ್ದಾರೆ, ಉತ್ತರವನ್ನು ಕೇಳ್ತಾ ಇದ್ದಾರೆ. ಯಾವ ದಾಖಲೆಗಳಿಗೆ ಏನೇನು ಸ್ಪಷ್ಟನೆ ಇದೆ, ಜೊತೆಗೆ ಅದಕ್ಕೆ ಯಾವುದೆಲ್ಲ ವ್ಯವಹಾರಗಳ ಆಗಿದ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ. ಸೊ ಈಗ ಅಧಿಕಾರಿಗಳು ಈಗ ಅವರನ್ನ ಪ್ರತಿ ಒಂದು ವಿಚಾರದಲ್ಲಿ ಕೂಡ ಇದೀಗ ಹಂತವಾಗಿ ತನಿಖೆಗೆ ಒಳಪಡಿಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇಲಾಖೆ ಜೊತೆಗೆ ಅವರ ವೈಯಕ್ತಿಕ ಆರ್ಥಿಕತೆಯ ಅಂದರೆ ಹಣಕಾಸಿಂದು ವ್ಯವಹಾರಗಳು ಏನು ಆಗಿದ್ದಾವೆ ಅದೆಲ್ಲದರ ಬಗ್ಗೆ ಕೂಡ ಇದೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಅಧಿಕಾರಿಗಳ ವಿಚಾರಣೆಯಲ್ಲಿ ಅವರು ಏನೆಲ್ಲ ಹೇಳಿಕೊಳ್ತಾರೆ ಅನ್ನುವಂಥದ್ದು ಹೊರಗಡೆ ಬಂದ ಬಳಿಕ ಅಷ್ಟೇ ಏನೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆ ಆಯಿತು ಅಥವಾ ವಿಚಾರಣೆಯನ್ನು ನಡೆಸಿದ್ರು ಅನ್ನುವಂಥದ್ದು ಗೊತ್ತಾಗಲಿದೆ. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಶೋಭಾ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರ್ತಕ್ಕಂಥ ದಾಳಿಯ ವಿವರ.